ಈ ಮನೆಗೆ ಬಂದು 6 ವರ್ಷ ಆಯಿತು. ಇಲ್ಲೇ ಇದ್ದೀವಿ ನಾವು. ಯಾವಾಗ ಈ ಟೈಮ್ ಬಂದಿಲ್ಲ. ಮೊನ್ನೆ ಬಂದುಬಿಟ್ಟು 4 ದಿವಸ ಆಯ್ತು. ಇವತ್ತಿಗೆ 4 ದಿವಸ ಆಯಿತು. ಮುಂಚೆ ಫಸ್ಟ್ ಬಂದುಬಿಟ್ಟು 6:30 ಎಲ್ಲ ಖಾಲಿ ಮಾಡಂತನೂ ಹೇಳಿಲ್ಲ, ಒಂದು ಮಾತೂ ಹೇಳಿಲ್ಲ. ಯಾರು ಏನು ಅಂದಿಲ್ಲ. ನಮ್ಮದು ಒಡವೆ ಎಲ್ಲ ಇತ್ತು. ಸಡನ್ನಾಗಿ ಖಾಲಿ ಮಾಡಂದ್ರೆ ಖಾಲಿ ಮಾಡಿಬಿಟ್ಟಿವಿ. ಆಚೆ ಹಾಕಿದ್ದೀವಿ ಸಾಮಾನು ಎಲ್ಲ. ಯಾರು ಹೇಳಲಿಲ್ಲ, ಕೇಳೋರಿಲ್ಲ. ಏನನ್ನ ಅಂದರೆ ಅವರು ಇದು ಮಾಡ್ತಾರೆ. ನಾವು ಆಚೆ ಬಂದಿದ್ದೀವಿ ಅಷ್ಟೇ. ಇವಾಗ ನಮಗೆ ಕಾಸು ಬೇಡ, ನಮಗೆ ರೂಮ್ ಸಿಗ್ಬೇಕು ಸರ್. ನಮಗೆ ರೂಮ್ ಸಿಗ್ಬೇಕು. ಎಷ್ಟು ವರ್ಷದಿಂದ ಐತ್ರಿ? 6 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀನಿ ಸಲ. 6 ವರ್ಷ ಆಯ್ತು ಇಲ್ಲೇ ಬಂದ್ಬಿಟ್ಟು. ನಿಮ್ಮ ಓನರ್ ಏನಾದರೂ ಅವ್ರು ಅಳ್ತಾ ಇದ್ದಾರಲ್ಲ ಸರ್, ಅವ್ರದ್ದು ಇದು ಐತಲ್ಲ, ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ನಾವು ಆಚೆ ಬಂದಿದ್ದೀವಿ. ನಮ್ಮದು ಒಡವೆ ಹೋಯ್ತು, ಎಲ್ಲ ಹೋಯ್ತು. ನಮ್ಮಿಬ್ಬರು ಮಕ್ಕಳು ನೋಡಿ, ಇಬ್ಬರು ಮಕ್ಕಳು ಮರ್ಕೊತಾ ಇದ್ದಾರೆ ಆಚೆನೆ. ಈ ಚಳಿಯಾಗಿ ನಮ್ಗೆ ಇರೋಕ್ಕಾಗ್ತಾಯಿಲ್ಲ. ನಮಗೆ ರೂಮ್ ಬೇಕು, ಕಾಸು ಬೇಕಾಗಿಲ್ಲ. ಯಾರಾದರೂ ಬಂದಿರೋ ಹೆಲ್ಪ್ ಮಾಡೋಕ್ಕೆ? ಯಾರು ಬಂದಿಲ್ಲ. ಬಂದಿದ್ರು 25,000 ಕೊಟ್ಟಿದ್ರು. ಅದು ಹಂಗೆ ಐತೆ. ಅದು ನಮಗೆ ಕಾಸು ಬೇಡ, ಆ ಕಾಸು ಹಂಗೆ ಕೊಟ್ಬಿಡ್ತೀವಿ. ನಮ್ಗೆ ರೂಮ್ ಸಿಗಬೇಕು ಅಷ್ಟೇ. ನಮ್ಗೆ ರೂಮ್ ಬೇಕು ಸರ್. ದುಡ್ಡು ಯಾರು ಕೊಡ್ತೀವಿ? ಕಾಂಗ್ರೆಸ್ ಅವರ ಅವ್ರ ಹೆಸರು ಗೊತ್ತಿಲ್ಲ. ನಾವು ಈ ಥರ ಬೀದಿಗೆ ಬಂದಿದ್ದೀವಿ. ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ. ಎಲ್ಲರೂ ಕಾಸು ಇಸ್ಕೊಂಡಿದ್ದಾರೆ. ಒಬ್ರು ಕಾಸಿಗೆ ಆಸೆ ಬೀಳ್ತಾರೆ, ಒಬ್ರು ಕಾಸಿಗೆ ಆಸೆ ಬೀಳ್ತಾ ಇಲ್ಲ. ಎಲ್ಲರದು ಒಂದೇ ಮಾತು ಇರಬೇಕು. ಅದು ಮಾತು ಒಂದಾಗ್ತಾ ಇಲ್ಲ. ಏನನ್ನ ಹೇಳಿದ್ರೆ ನಮ್ಮ ಗಂಡ ತಪ್ಪು, ನೀನು ಯಾಕೆ ಹೇಳಕ್ಕೆ ಹೋಗ್ತೀಯ ಅಂತ. ನನ್ನ ಮೇಲೆ ಈ ಥರ ಬಂದೈತೆ. ಅದಕ್ಕೆ ನಾವು ಏನು ಹೇಳಿಲ್ಲ. ನಮಗೆ ಕ್ಯಾಶ್ ಬೇಡ ಸರ್, ನಮಗೆ ರೂಮ್ ಬೇಕು. ನಮ್ಗೆ ಕೊಡ್ಸೋಬೇಕು. ನಾವು ಎಲ್ಲಿಗೆ ಹೋಗ್ಬೇಕು? ನಮ್ಮ ಯಾರು ಸ್ವಂತವ್ರು ಯಾರು ಇಲ್ಲ ಇಲ್ಲಿ. ಎಲ್ಲಿಗೆ ಹೋಗ್ಬೇಕು ನಾವು? ನಮ್ಗೆ ರೂಮ್ ಸಿಗಬೇಕು.